ಇನ್ನು ಪಹಲ್ಗಾಮ್ ಉಗ್ರ ದಾಳಿಗೆ ಪ್ರತೀಕಾರವಾಗಿ ಆಪರೇಷನ್ ಮಹಾದೇವ್ ಕಾರ್ಯಾಚರಣೆಯಲ್ಲಿ ಅಂದ್ರೆ ಮಹಾದೇವ್ ಬೆಟ್ಟದಲ್ಲಿ ಆ ಕಾರ್ಯಾಚರಣೆ ನಡೆಯಿತು. ಅದರಲ್ಲಿ 3 ಉಗ್ರರನ್ನ ಹೊಸಕ್ಕೆ ಹಾಕಿದ ಯೋಧರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸನ್ಮಾನ ಮಾಡಿದ್ದಾರೆ. ಬಳಿಕ ಮಾತಾಡಿದರು. ಆಪರೇಷನ್ ಸಿಂಧೂರ್ ಹಾಗೂ ಆಪರೇಷನ್ ಮಹಾದೇವ್ ಮೂಲಕ ಉಗ್ರರ ಮಾಸ್ಟರ್ ಮೈಂಡ್ಗಳಿಗೆ ನಮ್ಮ ಸೇನೆ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿಬಿಟ್ಟಿದೆ. ಅಲ್ಲದೆ ಭಾರತಕ್ಕೆ ಹಾನಿ ಮಾಡಬಹುದು ಅಂತ ಭಾವಿಸುವ ಯಾವುದೇ ದುಷ್ಟಶಕ್ತಿಯನ್ನು ನಮ್ಮ ಸೇನೆ ಸುಮ್ಮನೆ ಬಿಡೋದಿಲ್ಲ ಅಂತ ಗುಡುಗಿದ್ದಾರೆ. ಶ್ರೀನಗರದ ಡಚ್ಗಾಮ್ ಅರಣ್ಯದಲ್ಲಿ ಜುಲೈ 28ನೇ ತಾರೀಕಿಗೆ ಸುಲೇಮಾನ್ ಶಾ ಮತ್ತು ಅಫ್ಘಾನ್ ಮತ್ತು ಜಿಬ್ರಾನ್ ಎಂಬ 3 ಉಗ್ರರನ್ನ ಸೇನೆ ಎನ್ಕೌಂಟರ್ ಮಾಡಿತ್ತು. ಇನ್ನು ಭಾರತ ಪಾಕಿಸ್ತಾನ ನಡುವಿನ ಯುದ್ಧದಲ್ಲಿ 7 ಜೆಟ್ಗಳು ಧ್ವಂಸಗೊಂಡಿವೆ. ಪರಮಾಣು ಯುದ್ಧವನ್ನು ನಿಲ್ಲಿಸಿದ್ದು ನಾನೇ ಅಂತ ಕ್ಯಾಬಿನೆಟ್ ಸಭೆಯಲ್ಲಿ ಟ್ರಂಪ್ ಪ್ರಸ್ತಾಪಿಸಿದ್ದಾರೆ. ಮೋದಿ ಹಾಗೂ ಪಾಕ್ ಜೊತೆಗೆ ಮಾತನಾಡಿ ನೀವಿಬ್ಬರು ಅಣುಬಾಂಬ್ ಯುದ್ಧ ನಡೆಸಲು ಸಜ್ಜಾಗುತ್ತಿದ್ದೀರಿ, ಹೀಗಾಗಿ ಕೂಡಲೇ ಕದನ ವಿರಾಮಕ್ಕೆ ಒಪ್ಪದಿದ್ರೆ ವ್ಯಾಪಾರ ಮಾಡಲ್ಲ, ಹೆಚ್ಚಿನ ತೆರಿಗೆ ವಿಧಿಸಲಾಗುವುದು ಅಂತ ಎಚ್ಚರಿಸಿದೆ. ಇದಾದ 5 ಗಂಟೆಗಳಲ್ಲಿ ಎಲ್ಲವೂ ಕೂಡ ಮುಗಿಯಿತು ಅಂತ ಟ್ರಂಪ್ ಬಡಾಯಿ ಕೊಚ್ಚಿಕೊಂಡಿದ್ದಾರೆ. ಈ ಮಧ್ಯೆ ಕದನ ವಿರಾಮಕ್ಕೆ ಟ್ರಂಪ್ 24 ಗಂಟೆ ಡೆಡ್ಲೈನ್ ಕೊಟ್ಟಿದ್ರು, ಮೋದಿ 5 ಗಂಟೆಗಳಲ್ಲಿ ಇದನ್ನು ಪಾಲಿಸಿದ್ರು ಅಂತ ರಾಹುಲ್ ಗಾಂಧಿ ಬಿಹಾರದಲ್ಲಿ ಆರೋಪಿಸಿರೋದು. ಭಾರತದ ಸೇನಾ ಸಶಸ್ತ್ರೀಕರಣದಲ್ಲಿ ಆತ್ಮನಿರ್ಭರತೆಗಾಗಿ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆಯನ್ನು ಇಡ್ತಾ ಇದೆ. 97 LCA ಮಾರ್ಕ್ 1A ಫೈಟರ್ ಜೆಟ್ನ ಖರೀದಿ ಮಾಡೋದಕ್ಕೆ 62,000 ಕೋಟಿ ರೂಪಾಯಿಯ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆಯನ್ನು ನೀಡೋದಕ್ಕೆ ಮುಂದಾಗಿದೆ. ಇದು ಸ್ವದೇಶಿ ನಿರ್ಮಿತ ಯುದ್ಧ ವಿಮಾನಗಳಿಗಾಗಿ 113 GE 404 ಇಂಜಿನ್ ಪೂರೈಸಲು ಅಮೆರಿಕದ GE ಸಂಸ್ಥೆಯೊಂದಿಗೆ ಸುಮಾರು $1 ಬಿಲಿಯನ್ ಮೊತ್ತದ ಒಪ್ಪಂದಕ್ಕೆ ಸಹಿ ಹಾಕಲು ಮುಂದಾಗಿದೆ. 97 LACಗಳಿಗೆ ಅಮೆರಿಕದ ಸಂಸ್ಥೆಯಿಂದ 113 GE 404 ಎಂಜಿನ್ ಖರೀದಿಸಲು ಮಾತುಕತೆ ಬಹುತೇಕ ಅಂತಿಮವಾಗಿದ್ದು, ಈ ವರ್ಷದ ಸೆಪ್ಟೆಂಬರ್ ವೇಳೆಗೆ ಒಪ್ಪಂದ ಅಂತಿಮಗೊಳ್ಳುವ ಸಾಧ್ಯತೆ ಇದೆ ಅಂತ ರಕ್ಷಣಾ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಒಪ್ಪಂದ HALಗೆ ನಿರಂತರವಾಗಿ 212 GE 404 ಎಂಜಿನ್ ಅಗತ್ಯ ಪೂರೈಸಲು ನೆರವಾಗುತ್ತೆ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು, ಈಗಿಲ್ಲ. ಈ ಸಲ ಬಾಳ ಸಣ್ಣ ಹುಡುಗಿಗೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ಆಕ್ಚುಲಿ ಇದೇ ಆಗಬೇಕಾಗಿದೆ. ಇದು ಬಹಳ ವರ್ಷಗಳ ಹಿಂದಿನಿಂದ ಆಗಬೇಕಾಗಿತ್ತು ಆತ್ಮನಿರ್ಭರ್ ವಿಚಾರದಲ್ಲಿ. ಬಟ್ ಈಗ ಮಾಡ್ತಾ ಇದ್ದೀವಿ. ಬಟ್ ಇಟ್ ವಿಲ್ ಟೇಕ್ ಇನ್ನೊಂದು 10 ವರ್ಷ ಈ ಟೈಮ್ ತಗೊಳುತ್ತೆ. ನಾವು ತುಂಬ ಗಟ್ಟಿಯಾಗಿ ನಮ್ಮದೇ ಆದಂಥ ಬಲಾಢ್ಯವಾಗಿ ನಿಂತ್ಕೊಳ್ಳೋಕ್ಕೆ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದನ್ನು ನಿಲ್ಸೋಕೆ ಇನ್ನೊಂದು 10-15 ವರ್ಷ ಬೇಕು. ಬಟ್ ಶುರುವಾಗಿದೆ, ಒಳ್ಳೆಯದೇ. ಇನ್ನು ಚುನಾವಣಾ ಆಯೋಗದ ವಿರುದ್ಧ ಮತಗಳು ಆರೋಪ ಮಾಡಿರುವಂಥ ರಾಹುಲ್ ಗಾಂಧಿ ಇದೀಗ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಏನಪ್ಪ ಇದು? ಗುಜರಾತ್ನ ಪರಿಚಯವಿಲ್ಲದ 10 ರಾಜಕೀಯ ಪಕ್ಷಗಳು ಈಗ 5 ವರ್ಷಗಳಲ್ಲಿ 4,300 ಕೋಟಿ ರೂಪಾಯಿ ದೇಣಿಗೆಯನ್ನು ಪಡ್ಕೊಂಡ್ಬಿಟ್ಟಿವೆ. ಈ ಪಕ್ಷಗಳು ಕಡಿಮೆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಕಡಿಮೆ ಮತಗಳನ್ನು ಕಳಿಸಿದ್ರೂ ಕೂಡ ಲೆಕ್ಕ ಪರಿಶೋಧನಾ ವರದಿಗಳಲ್ಲಿ ದೊಡ್ಡ ಮೊತ್ತದ ವೆಚ್ಚವನ್ನು ತೋರಿಸಿರೋದು ಅನುಮಾನಕ್ಕೆ ಕಾರಣವಾಗ್ಬಿಟ್ಟಿದೆ. ಈ ಬಗ್ಗೆ ಚುನಾವಣಾ ಆಯೋಗ ತನಿಖೆ ನಡೆಸುತ್ತಾ, ಈ ಬಗ್ಗೆಯೂ ಕೂಡ ಅಫಿಡವಿಟ್ ಕೇಳ್ತೀರಾ ಅಂತ ಎಕ್ಸ್ನಲ್ಲಿ ಸವಾಲ್ ಹಾಕಿದ್ದಾರೆ. 3 ಪ್ರಮುಖ ಚುನಾವಣೆಗಳಲ್ಲಿ ಈ ಪಕ್ಷಗಳು ಒಟ್ಟಾಗಿ ಕಣಕ್ಕಿಳಿಸಿದ್ದು ಕೇವಲ 43 ಅಭ್ಯರ್ಥಿಗಳನ್ನು ಮಾತ್ರ. ಎಲ್ಲ ಅಭ್ಯರ್ಥಿಗಳು ಸೇರಿ ಗಳಿಸಿದ್ದು ಕೇವಲ 54,069 ಮತಗಳನ್ನು ಅಂದಿದ್ದಾರೆ. ಇನ್ನು ಬಿಹಾರದಲ್ಲಿ ರಾಹುಲ್ ಮತದಾನ ಅಧಿಕಾರ ಯಾತ್ರೆಯಲ್ಲಿ ಮಾತನಾಡಿ ಗುಜರಾತ್ ಮಾಡೆಲ್ ಅಂದ್ರೆ ಮತಗಳ್ಳತನ ಅಂತ ವಾಗ್ದಾಳಿ ನಡೆಸಿದ್ದಾರೆ. ರ್ಯಾಲಿಯಲ್ಲಿ ತಮಿಳುನಾಡು ಸಿಎಂ ಸ್ಟಾಲಿನ್ ಭಾಗಿಯಾಗಿರೋದಕ್ಕೆ ತಮಿಳುನಾಡು ಬಿಜೆಪಿ ಕಿಡಿಕಾರಿದೆ. ಸನಾತನ ಧರ್ಮ ನಾಶ, ಬಿಹಾರಿಗಳ ಬಗ್ಗೆ ನಿಮ್ಮ ಮಗ ಸಚಿವರ ಟೀಕೆಗೆ ದಮ್ ಇದ್ರೆ ಉತ್ತರ ಕೊಡಿ ಅಂತ ಎಕ್ಸ್ನಲ್ಲಿ ಪ್ರಶ್ನಿಸಿದ್ದಾರೆ. ಮಸ್ಟ್ ಅದಕ್ಕೆ ಆನ್ಸರ್ ಮಾಡಬೇಕು. ಇಂಡಿಕೂಟನೂ ಆನ್ಸರ್ ಮಾಡಬೇಕು ಅದರಲ್ಲಿ. ಯಾಕೆಂದ್ರೆ ಸನಾತನ ಧರ್ಮ ನಾಶ ಮಾಡುವ ವಿಚಾರದಲ್ಲಿ ಅವ್ರು ಮಾತನಾಡೋದು, ಅದರಲ್ಲಿ ಸೈಲೆಂಟ್ ಆಗಿರ್ತೀರಾ. ಅದು ಅವ್ರ ವೈಯಕ್ತಿಕ ಅಂದ್ಬಿಡೋದು. ಅದು ಅವ್ರವ್ರು ಹೇಳ್ತಾರೆ. ಅದು ಹೆಂಗಾಗುತ್ತೆ ವೈಯಕ್ತಿಕ? ಅದು ಹೆಂಗಾಗ್ಬಿಡುತ್ತೆ? ಸನಾತನ ಧರ್ಮ ನಾಶ ಇವೆಲ್ಲವೂ ಕೂಡ ಹೇಳಬೇಕಲ್ಲ. ಅವ್ರ ಸ್ಟ್ಯಾಂಡ್ ಬೇರೆ, ನಿಮ್ಮ ನಿಲುವುಗಳು ಬೇರೆನಾ? ಅವ್ರ ಜೊತೆಗೆ ಸೇರ್ಕೊಂಡಿದ್ರೆ ಅಂದ್ರೆ ಅದಕ್ಕೂ ಉತ್ತರ ಕೊಡಬೇಕು.